ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಾಸ್ಟರ್ ಟ್ರೇಡಿಂಗ್. ಸೊ ಇವತ್ತಿನ ಸೆಷನಲ್ಲಿ ನಾನು ಲಾಸ್ಟ್ ಟೈಮ್ ಅನಾಲಿಸಿಸ್ ಕೊಟ್ಟಿದ್ದೆ ಅಲ್ವಾ, ಕಮೋಡಿಟಿ ಬಗ್ಗೆ, ನಿಫ್ಟಿ ಆ್ಯಂಡ್ ಆಲ್ಸೋ ಸ್ಟಾಕ್ಸ್ ಬಗ್ಗೆ ಅನಾಲಿಸಿಸ್ ವಿಡಿಯೋ ಪೋಸ್ಟ್ ಮಾಡಿದ್ದೆ. ಸೊ ಕಮೋಡಿಟಿ ಟಾರ್ಗೆಟ್ ರೀಚ್ ಆಗಿದೆ, ಎಷ್ಟು ROI ಬಂದಿದೆ ಅಂತ ಚೆಕ್ ಮಾಡೋಣ. ಆ್ಯಂಡ್ ಆಲ್ಸೋ ನಿಫ್ಟಿ ಕೂಡ 23,000 ಟಾರ್ಗೆಟ್ ರೀಚ್ ಆಗಿದೆ, ಅದು ಎಷ್ಟು ROI ಬಂದಿದೆ ಅಂತ ಚೆಕ್ ಮಾಡೋಣ. ಆ್ಯಂಡ್ ಆಲ್ಸೋ ಸ್ಟಾಕ್ಸ್ ಶಾರ್ಟ್ ಟರ್ಮ್ ಅನಾಲಿಸಿಸ್ ಕೊಟ್ಟಿದೆ, ಅದ್ರ ಬಗ್ಗೆ ಸಹ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮೂಮೆಂಟ್ ಆಫ್ ದಿ ಸ್ಟಾಕ್ಸ್ ಏನಿರುತ್ತೆ ಅಂತ ಐಲ್ ಬಿ ಅಪ್ಡೇಟಿಂಗ್, ಐಲ್ ಬಿ ಶೇರಿಂಗ್ ದಿ ಸ್ಕ್ರೀನ್. ನ್ಯಾಚುರಲ್ ಗ್ಯಾಸ್ 13th ಮೇ ಇದ್ದಾಗ ನಾವು ಕಾಲ್ ಕೊಟ್ಟಿದ್ದು. ಇಟ್ ವಾಸ್ ಅರೌಂಡ್ 3.6 or 7 ಇದೆ, ಅಂದರೆ 4,500 ಇಲ್ಲಿ ಇನ್ವೆಸ್ಟ್ ಮಾಡಿತ್ತು ಅಂತಂದರೆ. ಸೊ ನಮಗೆ ಎಷ್ಟು ಟಾರ್ಗೆಟ್ ರೀಚ್ ಆಗಿದೆ, 16th ಮೇ ಟಾರ್ಗೆಟ್ ರೀಚ್ ಆಗಿದೆ ಅಂದರೆ 16.98, ಆಲ್ಮೋಸ್ಟ್ 16 or 17 ಅಂತಾನೆ ಅನ್ಕೊಳ್ಳಿ. ಸೊ ನಮಗೆ ಪ್ರಾಫಿಟ್ ಬಂದಿರೋದು 16,000-17,000 ಬಂದಿದೆ. ಅಂದರೆ 4,500 ಇನ್ವೆಸ್ಟ್ ಮಾಡಿತ್ತು ಅಂತಂದರೆ ಅದು ಎಷ್ಟಾಗಿದೆ, 20,000-21,000 ಆಗಿದೆ. ಅಂದರೆ ಆಲ್ಮೋಸ್ಟ್ ನಮಗೆ 16,000-17,000 ಪ್ರಾಫಿಟ್ ಬಂದಿದೆ, ಅಂದರೆ ಆಲ್ಮೋಸ್ಟ್ 300% ROI ಬಂದಿದೆ. ನೆಕ್ಸ್ಟ್ ಗೋಲ್ಡು ನಾವಿಲ್ಲಿ ಬ್ರೇಕ್ಔಟ್ ಆದಾಗ ಕಾಲ್ ಕೊಟ್ಟಿದ್ದು ಅಟ್ ಅರೌಂಡ್ 2,313 or 14 ಇದ್ದಾಗ ನಾವು ಅನಾಲಿಸಿಸ್ ಪೋಸ್ಟ್ ಮಾಡಿದ್ದು. ಟಾರ್ಗೆಟು 2,400 ಅಂತ ಕೊಟ್ಟಿದ್ದು. ಟಾರ್ಗೆಟ್ ರೀಚ್ ಆಗಿದೆ. ಎಷ್ಟು ಪರ್ಸೆಂಟೇಜ್ ROI ಬಂದಿದೆ, 9th ಮೇ ಇದ್ದಾಗ ಪೋಸ್ಟ್ ಮಾಡಿದ್ದು. ಸೊ ಅರೌಂಡ್ 5,000 ಇದೆ ವ್ಯಾಲ್ಯೂ. ಸೊ 5,000 ಇನ್ವೆಸ್ಟ್ ಮಾಡಿತ್ತು ಅಂತಂದರೆ ಟಾರ್ಗೆಟ್ ಯಾವತ್ತು ರೀಚ್ ಆಗಿರೋದು, ಟಾರ್ಗೆಟು 17th ಮೇ ಎಷ್ಟಾಗಿದೆ, 17th ಮೇ 210, 300% ROI ಬಂದಿದೆ ಅಲ್ವಾ. ಸೊ ಗೋಲ್ಡ್ ಕೂಡ 300% ROI ಬಂದಿದೆ, ನ್ಯಾಚುರಲ್ ಗ್ಯಾಸ್ ಕೂಡ 300% ROI ಬಂದಿದೆ. ಸೊ ದಿಸ್ ಈಸ್ ಅಬೌಟ್ ದಿ ಕಮೋಡಿಟಿ ಅನಾಲಿಸಿಸ್ ಆಯಿತು. ನೆಕ್ಸ್ಟ್ ನಿಫ್ಟಿ ತಗೊಳ್ಳೋಣ. ಲಾಸ್ಟ್ ಟೈಮು ಇಲ್ಲಿ ಪ್ಯಾರಲಲ್ಲಿ ಸಪೋರ್ಟ್ ಬಂದಾಗ, ಸೊ 22,000 ಅರೌಂಡ್ 22,100 ಇದ್ದಾಗ ಕಾಲ್ ಕೊಟ್ಟಿದ್ದೆ. ಟಾರ್ಗೆಟು 23,000 ಅಂತ ಹೇಳಿದೆ. ಸೊ ಟಾರ್ಗೆಟ್ ರೀಚ್ ಆಗಿದೆ. ಸೊ ಎಷ್ಟು ROI ಬಂದಿದೆ, ಸೊ 16th ಮೇ 350 ಇದೆ. 350 ಅಂತಂದರೆ 8,000 8,500 ಇಲ್ಲಿ ಇನ್ವೆಸ್ಟ್ ಮಾಡಿತ್ತು ಅಂತಂದರೆ ನಮಗೆ ಟಾರ್ಗೆಟ್ ರೀಚ್ ಆದಾಗ ಎಷ್ಟು ಬಂದಿದೆ, ಆಲ್ಮೋಸ್ಟ್ 1,074 ಅಂತಂದರೆ ಆಲ್ಮೋಸ್ಟ್ ನಮಗೆ 700 ಪಾಯಿಂಟ್ಸ್ ಪ್ರಾಫಿಟ್ ಬಂದಿದೆ, ಅಂದರೆ 200% ROI ಬಂದಿದೆ ಅಲ್ವಾ. ಸೊ ನೀವು 7,500-8,000 ಇನ್ವೆಸ್ಟ್ ಮಾಡಿತ್ತು ಅಂತಂದರೆ 16,000 ಪ್ರಾಫಿಟ್ ಬಂದಿದೆ ನಿಮಗೆ. 200% ಪ್ರಾಫಿಟ್ ಬಂದಿದೆ, 200% ROI ಬಂದಿದೆ. ಸೊ ದಿಸ್ ಈಸ್ ಅಬೌಟ್ ದಿ ಅನಾಲಿಸಿಸ್ ಆಫ್ ನಿಫ್ಟಿ. ನೆಕ್ಸ್ಟ್ ಸ್ಟಾಕ್ಸ್ ಬಗ್ಗೆ ನೋಡೋಣ. ಸ್ಟಾಕ್ ಬಗ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. BPCL ತಗೊಂಡಿದ್ದೀನಿ. ನೆಕ್ಸ್ಟ್ BPCL ಅನಾಲಿಸಿಸ್ ಮಾಡೋಣ. ಸೊ ಅರೌಂಡು 610 ಇದ್ದಾಗೇನೋ ಅನಾಲಿಸಿಸ್ ಪೋಸ್ಟ್ ಮಾಡಿದೆ, ದಟ್ ಈಸ್ 16th ಮೇ. ಟಾರ್ಗೆಟ್ 777 ಇದೆ. ಇವಾಗಲೇ ವಿತಿನ್ 2-3 ಡೇಸ್ ನಾವು ಟಾರ್ಗೆಟ್ ರೀಚ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಈ ಮಂತ್ ಎಕ್ಸ್ಪೈರಿ ಏನು ಮಾಡಬೇಕು, ಕ್ಲೋಸ್ ಮಾಡಿ ನೆಕ್ಸ್ಟ್ ಮಂತ್ ಎಕ್ಸ್ಪೈರಿ ತಗೋಬೇಕು. ಸೊ ಆಲ್ಮೋಸ್ಟ್ 650 ಅಂದರೆ 40 ಪಾಯಿಂಟ್ಸ್ 40 ಪಾಯಿಂಟ್ಸ್ ಚೇಂಜ್ ಆಗಿದೆ. ಅರೌಂಡ್ 15th ಮೇ 14.57 ಇದ್ದಿದ್ದು ಆಲ್ಮೋಸ್ಟ್ ಈಗ 36.36 ಆಗಿದೆ. ROI ಬಂದಿದೆ, ಬಟ್ ಸ್ಟಿಲ್ ಟಾರ್ಗೆಟ್ ರೀಚ್ ಆಗಿಲ್ಲ. ಇನ್ನು ಆಪ್ಷನ್ ತೊಗೊಂಡಿದ್ದೀವಿ, ಅದನ್ನೆಲ್ಲ ಕ್ಲೋಸ್ ಮಾಡಿ ನೆಕ್ಸ್ಟ್ ಮಂತ್ ಎಕ್ಸ್ಪೈರಿ ತಗೋಬೇಕು. ಮಾರ್ಕೆಟ್ ಸ್ವಲ್ಪ ಡೌನ್ ಟ್ರೆಂಡ್ ಹೋಗುತ್ತೆ ನೋಡಿ. ಎಲ್ಲ ಸ್ಟಾಕ್ಸು ನೋಡಿ ಎಲ್ಲ ನೆಗೆಟಿವ್ ಅಲ್ಲೇ ಇದೆ. ಕೋಟಕ್ ಬ್ಯಾಂಕ್ ಕೂಡ ನಾನು ಇದು ಕಾಲು 1:3 ಕೊಟ್ಟಿದ್ದೆ, ಬಟ್ ಸ್ಟಿಲ್ ಇನ್ನು ಟಾರ್ಗೆಟ್ ರೀಚ್ ಆಗಿಲ್ಲ. ಆ್ಯಂಡ್ ಇಟ್ಸ್ ಆಲ್ಸೋ ಮಂತ್ ಎಂಡ್ ಎಕ್ಸ್ಪೈರಿ ಅಲ್ವಾ. ಸೊ ಅದೇನು ಚೇಂಜಸ್ ಇಲ್ಲ, ಆಪ್ಷನಲ್ಲಿ ಏನು ಚೇಂಜಸ್ ಇಲ್ಲ, ಸ್ವಲ್ಪ ಫ್ಲಕ್ಚುಯೇಟ್ ಆಗಿದೆ ಅಷ್ಟೇ. ಬಟ್ ಆಪ್ಷನ್ ಏನು ಚೇಂಜಸ್ ಇಲ್ಲ, ಬಟ್ ಇಟ್ಸ್ ಬೆಟರ್ ಟು ಕ್ಲೋಸ್ ದಿ
ಪ್ರೆಸೆಂಟ್ ಆಪ್ಷನ್, ಪ್ರೆಸೆಂಟ್ ಮಂತ್ ಎಕ್ಸ್ಪೈರಿ ಇರುತ್ತಲ್ವ ಅದನ್ನೆಲ್ಲ ಕ್ಲೋಸ್ ಮಾಡ್ಕೊಳ್ಳಿ. ಇಟ್ಸ್ ಬೆಟರ್ ಟು ಅವಾಯ್ಡ್ ಟ್ರೇಡಿಂಗ್ ಇನ್ ದಿ ಲಾಸ್ಟ್ ವೀಕ್ ಆಫ್ ದಿ ಎಕ್ಸ್ಪೈರಿ. ಯಾಕಂದರೆ ಡಿ ಕೆ ಆಗೋ ಚಾನ್ಸಸ್ ಇರುತ್ತೆ. ಡಿ ಕೆ ಆದರೆ ನಾವೆಷ್ಟು ಅಮೌಂಟ್ ಹಾಕಿರ್ತೀವಿ ಎಲ್ಲ ಕ್ಯಾಪಿಟಲ್ ಲೂಸ್ ಆಗುತ್ತೆ. ಸೊ ಇಟ್ಸ್ ಬೆಟರ್ ನಾಟ್ ಟು ಟೇಕ್ ಎನಿ ಟ್ರೇಡ್ ಇನ್ ದಿ ಲಾಸ್ಟ್ ವೀಕ್ ಆಫ್ ದಿ ಎಕ್ಸ್ಪೈರಿ. ಇನ್ನೊಂದು ಎಸ್ ಬಿ ಐ ಕೊಟ್ಟಿದ್ದು, ಎಸ್ ಬಿ ಐ 890ನಲ್ಲಿ ಬ್ರೇಕ್ಔಟ್ ಆಗಿದೆ. ಸೊ ಇಲ್ಲಿ ಸ್ವಲ್ಪ ಮೂಮೆಂಟ್ ಇದೆ ಅಷ್ಟೇ. ಎಸ್ ಬಿ ಐ ಸ್ವಲ್ಪ ಮೂಮೆಂಟ್ ಇದೆ. ಟಾರ್ಗೆಟ್ ಇನ್ನೂ ರೀಚ್ ಆಗಿಲ್ಲ. ದಿಸ್ ಈಸ್ ಆಲ್ಸೋ ಸೇಮ್. ಇದು ಕರೆಂಟ್ ಎಕ್ಸ್ಪೈರಿ ಕ್ಲೋಸ್ ಮಾಡಿಬಿಟ್ಟು ನೆಕ್ಸ್ಟ್ ಮಂತ್ ಎಕ್ಸ್ಪೈರಿ ತಗೋಬೇಕು. ಮಂಡೇ ಮಾರ್ಕೆಟ್ ಡೌನ್ ಟ್ರೆಂಡ್ ಮೂಮೆಂಟಲ್ಲಿ ಇರುತ್ತೆ ಅಥವಾ ಗ್ಯಾಪ್ ಡೌನಲ್ಲಿ ಇರುತ್ತೆ. ಸೊ ಅದಾದಮೇಲೆ ಮಾರ್ಕೆಟ್ ಸೆಟ್ಲ್ ಆದಮೇಲೆ ವಿ ಕ್ಯಾನ್ ಏಬಲ್ ಟು ಟೇಕ್ ದಿ ಟ್ರೇಡ್. ಕಮಾಡಿಟಿನಲ್ಲಿ ಆಲ್ಮೋಸ್ಟ್ 300% ಆರ್ ಐ ಬಂದಿದೆ. ನಿಫ್ಟಿನಲ್ಲಿ 200% ಆರ್ ಐ ಬಂದಿದೆ. ಆ್ಯಂಡ್ ಆಲ್ಸೋ ಸ್ಟಾಕ್ಸ್ ಎಲ್ಲ ಶಾರ್ಟ್ ಟರ್ಮ್ ಅನಾಲಿಸಿಸು. ಸೊ ಯಾವುದೇ ಪೊಸಿಷನ್ ಇತ್ತು ಅಂತಂದ್ರೆ ಇಟ್ಸ್ ಬೆಟರ್ ಟು ಕ್ಲೋಸ್ ದಿ ಪೊಸಿಷನ್. ಈಗ ಸೆಲ್ಲರ್ಸ್ ವಾಲ್ಯೂಮ್ ಜಾಸ್ತಿ ಇದೆ. ಸೊ ಮಂಡೇ ಮಾರ್ಕೆಟ್ ಗ್ಯಾಪ್ ಡೌನ್ ಆಗ್ಬೋದು, ಇಲ್ಲ ಡೌನ್ ಟ್ರೆಂಡ್ ಮೂವ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕಪಲ್ ಆಫ್ ಡೇಸ್ ಇಟ್ಸ್ ಬೆಟರ್ ಟು ವೆಯ್ಟ್. ಸೊ ಆಲ್ಮೋಸ್ಟ್ ನಿಫ್ಟಿ ಪ್ಯಾರಲಲ್ ಚಾನಲ್ ಎಡ್ಜಲ್ಲಿದೆ. ಸೊ ಇದು ರೆಸಿಸ್ಟ್ ಆಗಿ ಇಲ್ಲಿ ಬಂದು ರೀಟೆಸ್ಟ್ ಮಾಡಿ ಮತ್ತೆ ಬ್ರೇಕ್ಔಟ್ ಆಗುತ್ತಾ, ಇಲ್ಲ ಮತ್ತೆ ಇದು ಪ್ಯಾರಲಲ್ ಚಾನಲ್ ವರ್ಗೂ ಡೌನ್ ಟ್ರೆಂಡ್ ಮೂಮೆಂಟ್ ಆಗುತ್ತಾ ಕಾದ್ ನೋಡಬೇಕು. ಸೊ ವಿಲ್ ವೆಯ್ಟ್ ಫಾರ್ ಕಪಲ್ ಆಫ್ ಡೇಸ್. ಅದು ಮತ್ತೆ ಕರೆಕ್ಷನ್ ಆದಮೇಲೆ ಅಪ್ ಟ್ರೆಂಡ್ ಮೂಮೆಂಟ್ ಹೋಯ್ತು ಅಂತಂದರೆ ಆವಾಗ ನಮಗೆ ತುಂಬ ಚೆನ್ನಾಗಿ ಪ್ರಾಫಿಟ್ ಬುಕ್ ಮಾಡ್ಕೋಬೋದು. ಬಿ ಪಿ ಸಿ ಎಲ್, ಎಸ್ ಬಿ ಐ ಎನ್ ಆ್ಯಂಡ್ ಆಲ್ಸೋ ಕೋಟಕ್ ಬ್ಯಾಂಕಲ್ಲಿ. ಸೊ ನೆಕ್ಸ್ಟ್ ಮೂಮೆಂಟ್ ಏನಿರುತ್ತೆ ಅಂತ ಅಲ್ಲಿ ಬಿ ಅಪ್ಡೇಟಿಂಗ್ ಇನ್ ದಿ ಟೆಕ್ನಿಕಲ್ ಅನಾಲಿಸಿಸ್ ಕಲಿಬೇಕು ಅಂತ ರಿಕ್ವೈರ್ಮೆಂಟ್ ಇತ್ತು ಅಂತಂದರೆ ವಿ ಆರ್ ಕಂಡಕ್ಟಿಂಗ್ ದಿ ಆನ್ಲೈನ್ ಕ್ಲಾಸಸ್. ಯು ಕ್ಯಾನ್ ಎನ್ರೋಲ್ ಟು ಅವರ್ ಆನ್ಲೈನ್ ಕ್ಲಾಸಸ್. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಸೆಂಡ್ ಎ ಮೆಸೇಜ್ ಟು ದಿ ಟೆಲಿಗ್ರಾಮ್ ಚಾನಲ್. ಆ್ಯಂಡ್ ಆಲ್ಸೋ ನಿಮಗೆಲ್ಲ ಈ ಅನಾಲಿಸಿಸಿಂದ ನಿಮ್ಮ ಟ್ರೇಡಿಂಗ್ ಜರ್ನಿಗೆ ಹೆಲ್ಪ್ ಆಗ್ತಾ ಇದೆ ಅಂತಂದರೆ ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು.